ನೀ ಇನ್ನೊಂದು ಹೊಡೆದೆ ಅಂದ್ರೆ ಹೆಣ್ತತ್ತಾಳ ಗಂಡಗ, ನೀ ಇನ್ನೊಂದು ಹೊಡೆದೆ ಅಂದ್ರೆ ನಿನಗೆ ಶಾಪ ಕೊಡ್ತೀನಿ. ನನ್ನ ಮೈಯಾಗ ಅಂಬಾಬಾಯಿ ಅದ, ನಿನ್ನ ಮೈಯಾಗ ಅಂಬಾಬಾಯಿ ಕೊಡು ಶಾಪ ಅಂದ್ಬಿಟ್ಟ ಗಂಡ. ಕೊಟ್ಲಪ್ಪ ಹೆಣ್ಮಗಳ ಶಾಪ. ನಾ ಬುತ್ತಿ ಕಟ್ಕೊಂಡು ಬಂದಿದ್ರು ಅಂದು ಅನ್ನಿದ್ದಿದ್ದು ಆಕೆ ಹಾಕ್ಕೊಂಡ್ರಲಿ, ಬದ್ನಿಕಾಯಿ ಪಲ್ಯ ಇದ್ದಿದ್ದು ಒಣ ಬದ್ನಿಕಾಯಿ ಹಾಕ್ಕೊಂಡ್ರಲಿ, ಬ್ಯಾಳೆ ಇದ್ದಿದ್ದು ಉದ್ರ ಪಲ್ಯ ಇದ್ದಿದ್ದು ಬ್ಯಾಳೆ ಹಾಕ್ಕೊಂಡ್ರಲಿ ಅಂದು ಬಿಟ್ಲಪ್ಪ ಗಂಡ. ಬಾ ಬಾ ಅಂಬಾಬಾಯಿ ನೋಡಮ್ ಸರಿ ಅಂದ. ತೆಗೆದು ನೋಡ್ತಾ ನಾವೇ ಮತ್ತು ಕಟ್ಕೊಂಡೋಗಿದ್ದೆ ಅವೇರಿ. ಇಂಥ ಶಾಣೆ ಇರ್ತೀರಿ. ಉದ್ದ ಕಾಲು ಹಿಡ್ಕೊಂಡ ಹೆಣ್ತಿಗೆ, ಯವ್ವ ಅಂಬಾಬಾಯಿ ನಿನಗೆ ಮುಟ್ಟಂಗಿಲ್ಲ ತಾಯಿ ಅಂದ. ಇಂಥ ಶಾಣೆ ಇರ್ತೀರಿ. ಹೊಡ್ರಿ ಚಪ್ಪಾಳೆ. ಮತ್ತು ಮತ್ತೆ ಆಯ್ತು, ಯಾವಾಗಾರ ಒಂದು ಹಾಡು. ಹಾಂ ಕೇಳಿನಿ ಅಣ್ಣ ಕೇಳಿನಿ. ಕೇಳಿಸ್ಯಾರ. ತಯಾರು ಮಾಡ್ಕೊಳ್ಳಿ, ಅವರು ತಯಾರಾಗಬೇಕಾಗ್ತದ ಅದಕ್ಕೆ. ಯಾಕಂದ್ರೆ ನಾವು ಸಿನಿಮಾ ಹಾಡೋರು ನಾವು. ಆ್ಯಕ್ಚುಲಿ ನಮ್ದೇ ಹಾಡಬಾರ್ದಂತಲ್ಲ, ನಮ್ಮದೊಂದು ತಂಡದಲ್ಲಿ ಒಂದು ಸಿಸ್ಟಮ್ ಇದೆ. ಒಟ್ಟು ಜನಪದ ಹಾಡಂಗಿಲ್ಲ, ಮತ್ತು ನಿಮ್ಮನ್ನು ಬೇಜಾರು ಮಾಡಂಗಿಲ್ಲ. ನಾವು ಇಲ್ಲಿ ತನಕ ಬಂದೀವಿ, ಹಾಡಕ್ಕೆ ನಿಂತ್ರೆ ಎಲ್ಲ ಹಾಡ್ತೀವಿ. ಸ್ವಲ್ಪ ಸಮಾಧಾನ. ಹಾಂ, ಸಮಾಧಾನ ಸಲಿಂದ ಇರ್ತೀವಿ, ಹಾಡ್ತೀವಿ, ಅದು ಅಂತಿಲ್ಲ. ಅದು ಸ್ವಲ್ಪ ಸಮಾಧಾನ ಇರ್ರಿ. ಇವರೇನು ಬಿಡು ಮಾಡ್ರಿ ಅಂತ ತಲೆ ತೋರಿಸ್ಕೊಂಡು ತಿಳಿಯೋಲ್ಲ. ಆಯ್ತು ನಿಮ್ಮ ಸಸ ಎಲ್ಲ ಗಗ ಗಿಗಿ ಅನ್ನಾಗ್ತಿರಲ್ಲ. ನಮ್ಮ ಕಿರಣ ಒಟ್ಟ ತಿಳಿಯೋಲ್ಲ ಆಯ್ತು ಕಾಣಿಸುತ್ತೆ. ತಲೆಯಾಗ ಹುಳ ಬಿಟ್ಟು ಗ್ರರ್ ಅಂತ ತಿರಿದಂಗೆ ಆಗತ್ತಲ್ಲ. ನಡುವೂರಾಗ ಅಂದ್ರನೇ ಬರೋಬರಿ ಆಗೋದು ಅದು. ಇಲ್ಲ ವೀರೇಶ, ಕೆಲವೊಬ್ರು ನಡು ಹುಡುಗರು ಇಲ್ಲಿ ಕೂತ ಚಾಲು ಆಗಿತ್ತು. ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಜೋಕ್ ಹೇಳೋದಿಷ್ಟು. ಆಯ್ತು. ನೋಡ್ರಿ ನಮ್ಮ ಅಕ್ಕ ತಂಗಿಯರು ಎಷ್ಟು ಶಾಂತ ಕೂತಾರ. ಒಬ್ರವ್ರು ಒದರ್ತಾರ ಯಪ್ಪ ನಿಮ್ಮಂಗೆ. ತಿಳಿಯಲಾಗ್ಯದತ್ತ ನೋಡ್ರಿ. ಹಳಿ ಜನ ಕಾಲ್ಮಾನ್ ಬದಲಾಯಿಸ್ಯದೀಗ. ನನ್ನ ಸ್ನೇಹಿತರು ಒಬ್ಬರು ನಮ್ಮ BO ಆಫೀಸ್ನಾಗ ಕಾರ್ಯನಿರ್ವಹಿಸ್ತಾರೆ. ನಮ್ಮ ಸ್ನೇಹಿತರು ಅವರು, ನಾನೇ ಅವಾಗ ಡಿಪ್ಲೊಮಾ ಇದ್ದೆ ಪ್ರಶಾಂತ್ ಅವರು, ನಿಮ್ಗೆ ಅವಾಗ ನೀನು ನೋಡ್ತೀನಿ ಅಂದರು. ಅವ್ರಿಗೆ ನಾನು ಕೈ ಮುಗಿತೀನಿ. ಅವ್ರ ಹೆಸರು ಅರವಿಂದ್ ಸರ್. ನಮಸ್ತೆ ಸರ್, ನಿಮ್ಮ ಅಭಿಮಾನ ಕಿರಣಿ. ನೋಡ್ರಿ, ಅವಾಗಿನ ಹೆಣ್ಮಕ್ಳು ದಾಳಾಗಿ ಮ್ಯಾಣ ಹಚ್ಕೊಂಡು ಕುಕ್ಮ, ಗುರ್ರಾಜ್ ಸರ್ ಕುಕ್ಮ ಹಚ್ಕೊಂಡು ಹೊಂಟ್ರ ಪೊಲೀಸ್ ಗಾಡಿ ಮೇಲಿನ ಲೈಟ್ ಕಣ್ಣಂಗೆ ಕಾಣ್ತಿತ್ತು. ಈಗ ಟಿಕಳಿ ಬಂದವು. ಟಿಕಳಿ ಅಂದ್ರೆ ಏನು ರೀ? ಗಂಡ. ದಿನಮಾನ ಚೇಂಜ್ ಆಗ್ಯಾವು. ಗಂಡಗೆ ಒಯ್ದು ಮುಂಜಾನೆ ಎಲ್ಲಿ ಹಚ್ಚಿರ್ತಾರಪ್ಪ ನೀವು? ಬಚ್ಚಲ ಮನೆ ಬಕೆಟ್ಗೆ, ನೀರಿನ ಪೈಪಿಗೆ ಗಂಡ. ಅದಕ್ಕೆ ಕುಕ್ಮ ಪದ್ಧತಿ ಮತ್ತು ತೊಗೊಂಬರ್ರಿ ಅಂತ ಹೇಳ್ತಾ ಇದ್ದೀನಿ. ತಾತ್ಪರ್ಯ ಇನ್ನು ಹೇಳ್ತಿರ್ತೀನಿ ನಾನು. ಗ್ರಾಮೀಣ ಪ್ರದೇಶನಾಗ ಭಾಳ ಶಾಣೆ ನಮ್ಮ ಹೌದ್ಯಾರು, ನಮ್ಮ ಅಕ್ಕಂಗ್ಯಾರು. ರೈತಾಪಿ ಜನ, ಒಕ್ಕಲ್ತನ ಮಾಡೋ ಜನ. ಬಂದ ಮನೆಗೆ ಬಂದ ಬಾರ್ಕಾಲ್ ಸಿಗಿಸ್ದ. ಹೆಣ್ತಿ 8ಕ್ಕೆ ಊಟಕ್ಕೆ ಕೊಟ್ಲು, ಮಕ್ಕೊಂಬಿಟ್ಟು. ಅವನಿಗೆ ಧಾರಾವಾಹಿ ನೋಡೋದು ಹುಚ್ಚಿದ್ದಿದ್ದಿಲ್ಲ. ಈ ಹೆಣ್ಮಗಳಿಗೆ ಧಾರಾವಾಹಿ ನೋಡ್ಬೇಕು. ಹಿಂಗೆ ಏನು ಗಂಡಗೆ ಮನಗಿಸ್ಯಾಳ. TV ಹಚ್ಚಕ್ಕೆ ಹೋದ್ಲು, ಕರೆಂಟ್ ಹೋದು. ಇವತ್ತು ಹೆಣ ಆಯ್ತು, ಇದೇ ಆಯ್ತು, ಕರೆಂಟ್ ಹೋದು. ಹಿಂಗೆ ಮಾಡ್ಕೋತ ಮಕ್ಕೊಂಡ್ಲು. ಮುಂಜಾನೆ 6ಕ್ಕೆ ಗಂಡು ಎಬ್ಬಸ್ದ. ಇಲ್ಲೋಡಿಲಿ ಬರೋಬ್ಬರ 12ಕ್ಕೆ ಹೊಲಕ್ಕೆ ಬುತ್ತಿ ತೊಗೊಂಡು ಬರಬೇಕು. ಹೊಟ್ಯಾಗ ಹಸ್ತಿರ್ತದೆ, ಮೊದಲೇ ಬೆಂಕಿ ಇಟ್ಟಂಗಾಗಿರ್ತದೆ, ಜಲ್ದಿ ಬರಬೇಕು. ಹೂರಿ ಅಂದ್ಲು. ಗಂಡು ಹೋದ ಹೊಲಕ್ಕೆ ಹೋದ. ಹೇಳ್ತೀನಿ ರೀ, ಹೇಳ್ತೀನಿ ಏನು ಅಡುಗೆ ಮಾಡಕ್ಕೆ ಹೇಳ್ತಿದ್ಲು. ಕರೆಂಟ್ ಬಂದು ಹಚ್ಚಿಲ್ಲ ನೋಡ್ರಪ್ಪ. ರಿಪೀಟ್ ಪ್ರೋಗ್ರಾಮ. ಪುಟ್ಟ ಗೌರಿ, ಆ ಗೌರಿ, ಈ ಗೌರಿ, ನಮ್ಮ ಮನೆ ಕತೆ, ಆ ಕತೆ, ಈ ಕತೆ ನೋಡ್ಕೋಗ್ತಾವೆ. 9 ಆಯ್ತು, 10 ಆಯ್ತು, 11 ಆಯ್ತು, 12 ಆಗಿ ಹೋಯ್ತು. 1 ಆಯ್ತು. ಗಂಡನ ನೆನಪು ಬತ್ತು. ಕರೆಂಟ್ ಹೋದಲ್ರಿ. ಗಂಡನ ನೆನಪು ಬತ್ತು. ಯವ್ವ ನನ್ನ ಗಂಡು ಹೊಡಿತಾನೆ. ಏನು ಮಾಡಲಿ ಯವ್ವ ಭಾಷಣ ಇಲ್ಲ ಹೆಣ್ಮಗಳು. ಸೀದಾ ಅಡ್ಗೆ ಮನೆಗೆ ಹೋದ್ಲು. ನೀ ಇನ್ನೊಂದು ಹೊಡೆದೆ ಅಂದ್ರೆ ಹೆಣ್ತತ್ತಾಳ ಗಂಡಗ, ನೀ ಇನ್ನೊಂದು ಹೊಡೆದೆ ಅಂದ್ರೆ ನಿನಗೆ ಶಾಪ ಕೊಡ್ತೀನಿ. ನನ್ನ ಮೈಯಾಗ ಅಂಬಾಬಾಯಿ ಅದ, ನಿನ್ನ ಮೈಯಾಗ ಅಂಬಾಬಾಯಿ ಕೊಡು ಶಾಪ ಅಂದ್ಬಿಟ್ಟ ಗಂಡ. ಕೊಟ್ಲಪ್ಪ ಹೆಣ್ಮಗಳ ಶಾಪ. ನಾ ಬುತ್ತಿ ಕಟ್ಕೊಂಡು ಬಂದಿದ್ರು ಅಂದು ಅನ್ನಿದ್ದಿದ್ದು ಆಕೆ ಹಾಕ್ಕೊಂಡ್ರಲಿ, ಬದ್ನಿಕಾಯಿ ಪಲ್ಯ ಇದ್ದಿದ್ದು ಒಣ ಬದ್ನಿಕಾಯಿ ಹಾಕ್ಕೊಂಡ್ರಲಿ, ಬ್ಯಾಳೆ ಇದ್ದಿದ್ದು ಉದ್ರ ಪಲ್ಯ ಇದ್ದಿದ್ದು ಬ್ಯಾಳೆ ಹಾಕ್ಕೊಂಡ್ರಲಿ ಅಂದು ಬಿಟ್ಲಪ್ಪ ಗಂಡ. ಬಾ ಅಂಬಾಬಾಯಿ ನೋಡಮ್ ಸರಿ ಅಂದ. ತೆಗೆದು ನೋಡ್ತಾ ನಾವೇ ಮತ್ತು ಕಟ್ಕೊಂಡೋಗಿದ್ದೆ ಅವೇರಿ.
ಇಂಥ ಶಾಣೆ ಇರ್ತೀರಿ. ಉದ್ದ ಕಾಲು ಹಿಡ್ಕೊಂಡ ಹೆಣ್ತಿಗೆ, ಯವ್ವ ಅಂಬಾಬಾಯಿ ನಿನಗೆ ಮುಟ್ಟಂಗಿಲ್ಲ ತಾಯಿ ಅಂದ. ಇಂಥ ಶಾಣೆ ಇರ್ತೀರಿ. ಹೊಡ್ರಿ ಚಪ್ಪಾಳೆ. ಮತ್ತೆ ಇದು ಚಪ್ಪಾಳೆ ಸದ್ದು. ಇವಾಗ ಮತ್ತೆ ಬರ್ತಾ ಇದ್ದಾರೆ ಒಂದು ಭವ್ಯವಾದಂಥ ಹಾಂ ತಗೊಳ್ಳಿ ಕಮಿಟಿಯವರು. ಒಂದು 5 ನಿಮಿಷ ಕಮಿಟಿಯವ್ರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಈ ಗೀತೆಯನ್ನು ಭಾಳ ಅದ್ಭುತ ಅಂತ ಕೇಳಿದ್ರಿ. ಧನ್ಯವಾದಗಳನ್ನು ಹೇಳ್ತಾ ಅಪ್ಪಿ ಈ ಕಡೆ ವಯರ್ ಅದಾವ. ಅಪ್ಪಿ ಈ ಕಡೆ ಬರ್ರಿ, ಆರಾಮ್ ಕೊಂಡ್ರಿ. ಅದನ್ನು ಕೂತ್ಕೊಳ್ಳಿ. ಹಾಂ, ಅವನು ಲೇಟ್ ಮನುಷ್ಯನ ಅದ ನೋಡಿ. ಹಾಂ, ಅವನು ನಮ್ಮವನೇ. ಆಯ್ತು. ಹಾಗೇನೆ ಒಂದು ಭವ್ಯವಾದಂಥ ಗೀತೆಯನ್ನು ಕೇಳಿದ್ರಿ. ನಮ್ಮ ಅಕ್ಕ ತಂಗಿಯರು, ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಟಾರ್ಚ್ ಆನ್ ಮಾಡಿ ತಾವೆಲ್ಲ ಕೃತಜ್ಞತೆ ಸಲ್ಲಿಸಿದ್ರಿ ಪುನೀತ್ ರಾಜ್ಕುಮಾರ್ ಅವರಿಗೆ. ಹಾಗೆಯೇ ಇವತ್ತಿನ ದಿವಸ ಆಗಮಿಸಿದಂಥ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಈ ಒಂದು ಹುಡುಗರೇ ಇನ್ನು ಹೆಣ್ಮಕ್ಳು ಕೂತಾರ, ಹೆಣ್ಮಕ್ಳು ಕೂತಾರ. ನಾ ಅದಕ್ಕೆ ಹೇಳಿ ಫಸ್ಟ್ ಬಂದಾಗೆ ಅಕ್ಕ ತಂಗಿಯರು ಕೂತಿರ್ತಾರೆ, ದಯಮಾಡಿಸಿ. ಹಾಗೇನೆ ಇವತ್ತಿನ ದಿವಸ ಅಕಸ್ಮಾತ್ ಡಾಕ್ಟರ್ ರಾಜ್ಕುಮಾರ್ ಅವರು ನಿಮ್ಮ ಊರಿಗೆ ಬಂದಿದ್ರೆ ಅವ್ರ ಧ್ವನಿ ಆಗಿತ್ತು ಪುನೀತ್ ರಾಜ್ಕುಮಾರ್ ತಂದೆಯವರು, ಅವ್ರ ಧ್ವನಿ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಧ್ವನಿ. ನೀವು ಚಪ್ಪಾಳೆ ಕೊಟ್ಟರೆ ಹೇಳ್ತೀನಪ್ಪ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರಿ, ಎಷ್ಟೊಂದು ಸಂತೋಷ ಆಗ್ತಾ ಇದೆ ನನಗೆ, ಎಷ್ಟೊಂದು ಸಂತೋಷ ಆಗ್ತಾ ಇದೆ. ಅದು ಹೇಳೋಕೆ ಅಸಾಧ್ಯ ಮಾತು. ಏನು ಆನಂದ, ಏನು ವೈಭವ. ಜಿಗಜಿಣಿಗೆ ಸಾತ್ಗಾಂವದವರು ಹೃದಯಪೂರ್ವಕ ನಮನಗಳನ್ನು ಮಾಡ್ತಾ ಇದ್ದೀನಿ. ಇದು ಡಾಕ್ಟರ್ ರಾಜ್ಕುಮಾರ್ 65ನೇ ವಯಸ್ಸಿಗೆ ಹಿಂಗಿತ್ತು ಧ್ವನಿ. ಅದೇ ಸಂಪತ್ತಿಗೆ ಸವಾಲು ಹಿರಿಯರಿಗೆ ಗೊತ್ತದ, ಎಲ್ಲ ನಮ್ಮ ಹಿರಿಯರಿಗೆ ಗೊತ್ತದ ಸಂಪತ್ತಿಗೆ ಸವಾಲು ಧ್ವನಿ ಹೇಗಿತ್ತು. ಸಾವ್ಕಾರ ಏನ್ ಹೇಳಿದೆ ನೀನು ನಮ್ಮ ಮನೆಗೆ ಬಂದು? ಏನ್ ಹೇಳಿದೆ? ನಾನು ದುರ್ಗಿನ ಕೆಲ್ಸೋ ಪ್ರಯತ್ನ. ಸಾವ್ಕಾರ, ಯಾವ ಬಡವರ ರಕ್ತ ಹೀರಿ ಬಡ್ಡಿಯಿಂದ ಬದುಕ್ತಾ ಇದೆಯಲ್ಲ ಆ ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಅಕಸ್ಮಾತ್ ಶಂಕರ್ನಾಗ್ ಅವ್ರು ಬಂದಿದ್ರಿ, ಕರಾಟೆ ಕಿಂಗ್ ಶಂಕರ್ನಾಗ್, ಗೊತ್ತು? ಕರಾಟೆ ಕಿಂಗ್ ಶಂಕರ್ನಾಗ್ ಅವ್ರು ಹೇಗೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ಹಾಗೇನೆ ಸತ್ಯಪಾರ್ಜುನವರು ಚೆನ್ನಾಗಿಟ್ಟಿರಲಿ ಅಂತ ಹೇಳಿಬಿಟ್ಟು ನೀವು ಬೆಳೆಸಿದಂಥ ಶಂಕರ್ ನಾಗನ ಅನಂತ ಕೋಟಿ ನಮನಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ನಾನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಕಸ್ಮಾತ್ ಧೀರೇಂದ್ರ ಗೋಪಾಲ್ ಬಂದಿದ್ರಿ, ಅವರೇ ಹೇಳ್ತಿದ್ರು. ಧೀರೇಂದ್ರ ಗೋಪಾಲ್, ಅಣ್ಣಯ್ಯ ತಮ್ಮಯ್ಯ ಶಿವನೇ ಶಾಂಬಲಿಂಗ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರಿ, ಎಷ್ಟೊಂದು ಸಂತೋಷ ಆಗ್ತದೆ ಕಣಪ್ಪು, ಎಷ್ಟೊಂದು ಸಂತೋಷ ಆಗ್ತದೆ. ದೇವರು ನಿಮ್ಮನ್ನ ಚೆನ್ನಾಗಿಟ್ಲಿ ಅಂತ ಹೇಳ್ಬಿಟ್ಟು, ನಿಮ್ಮೆಲ್ಲರಿಗೂ ದೇವರು ಆರೋಗ್ಯವಾಗಿ ಇಡ್ಲಿ ಅಂತ ಹೇಳ್ಬಿಟ್ಟು ನನ್ನ 2 ಮಾತುಗಳನ್ನು ನಾನು ಮುಗಿಸಿದ್ದೀನಿ ಕಣಪ್ಪು. ಶಿವನೇ ಶಾಂಬಲಿಂಗ. ಅಕಸ್ಮಾತ್ ಅವರು ಯಶ್ ಅವರು ಒಂದು ಡೈಲಾಗು, ಯಶ್ ಅವರು, ಅಣ್ತಮ್ಮ ಸುನಾಮಿ ಸುಂಟ್ರ ಗಾಳಿ ಬರೋದಕ್ಕಿಂತ ಮುಂಚೆ ಅದ್ರದ್ದೊಂದು ಹವಾ ಬೇರೆ ಇರುತ್ತೆ, ಬಂದೋದ್ಮೇಲೆ ಅದ್ರದ್ದೊಂದು ಹವಾನೇ ಬೇರೆ ಇರುತ್ತೆ. ಹಾಗೇನೆ ಸಾತಲ್ಗಾಂವ್ ಹುಡುಗರು ಬರೋತನ, ಜಿಗಜಿಣಗಿ ಹುಡುಗರು ಬರೋತನ ಬೇರೆಯವರ ಹವ, ಅವ್ರು ಬಂದ ಮೇಲೆ ಅವ್ರದೇ ಕಣ್ಣ ಹವಾ. ಇದು ನೋಡ್ರಿ, ಯಾರೋ ಸುದೀಪ ತೋದ್ರಿ, ಅವು ಭಾಳ ವರ್ಷದಿಂದ ಹೇಳ್ತಾ ಇದ್ದೆ, ಜ್ಞಾಪಕ ಇಲ್ಲ. ಗಲ್ ಗಲ್ ಅಡ್ಡಾಡು ಕಂತ್ರಿ ಕಂಚಿ ಗುಡ್ಡ ರೌಡಿ ಅಂತ ತಿಳ್ಕೊಂಡಿದ್ದೀರ? ಮದಕರಿ, ವೀರ ಮದಕರಿ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸಿಗಲ್ಲ, ಮದಕರಿ. ಧನ್ಯವಾದ. ಹಾಗೇನೆ ಹೇಳ್ತೇನೆ, ನೆಕ್ಸ್ಟ್ ಬಂದಾಗ ಹೇಳ್ತೀನಿ ಅಪ್ಪಿ ಹೇಳ್ತಾನೆ. ನೆಕ್ಸ್ಟ್ ಇಲ್ಲ, ಜ್ಞಾಪಕ ಮಾಡ್ಕೋಬೇಕು, ನೆನಪು ಮಾಡ್ಕೋತೇನೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಟೈಗರ್ ಪ್ರಭಾಕರ್ ಅವರು ನಿಮ್ಮ ಊರಿಗೆ ಬರ್ಬೇಕತ್ತಾರ. ಶಾಂತಿ ಕುಮ್ಮೆ ಟೈಗರ್ ಪ್ರಭಾಕರ್ ಬರ್ಬೇಕತ್ತಾನ. ಬುಲೆಟ್ ಗಾಡಿ ಚಾಲು ಆಗಲ್ಲಾಗ್ಯದ. ಬುಲೆಟ್ ಗಾಡಿ ಮೇಲೆ ಕೂತ್ರು, ಕಿಕ್ ಹೊಡೆದ್ರು, ಚಾಲು ಆಗಿಲ್ಲ. ನಾವು ಟ್ರ್ಯಾಕ್ಟರ್ ಓದ್ತಂಗಿಲ್ಲ, ಕಬ್ಬಿನ ಹೊಲದಾಗ ಸಿಕ್ಕೊಂಡು ಬಿದ್ದಿರ್ತಾವ ಟ್ರ್ಯಾಕ್ಟರ್.
ಅಲ್ಲೇ ನಿಂದಿರ್ತಾವ. ಆಟೋ ರಿಕ್ಷಾ ಹೋಗ್ತಿರ್ತಾವ, ಆಟೋ ರಿಕ್ಷಾ ಅವನು ಅಲ್ಲೇ ನಿಂದಿರ್ತಾವ. ಯಮ ಗಾಡಿ ಹೊಡಿತಿರ್ತೀರಿ, ಹೆಂಗ್ ಹುಡುಗರು ಯಮ ಗಾಡಿ, ಅದು ಹೆಂಗ್ ಸೌಂಡ್, ದೂರ ಇದ್ದಾಗ ಹೆಂಗ, ಸಮೀಪ ಇದ್ದಾಗ ಹೆಂಗ. ಹೊತ್ಕೊಂಡು ಬಿದ್ದಾನ, ಚಪಾಯಿ ಹೊಡಿತಾರೆ, ಸೀಟಿ ಹೊಡಿತಾರೆ. ಇಡೀ ಜಾಗ ಹೋದ್ರು ಹೊತ್ಕೊಂಡು ಬೀಳಂಗಿಲ್ಲ. ಟೈಗರ್ ಪ್ರಭಾಕರ್ ಗಾಡಿ ಹಾಕಿ ಚಲೋ ಆಯ್ತು. ಬುಲೆಟ್ ಗಾಡಿ, ಗಾಡಿ ಮೇಲೆ ಕೂತ್ರು ಕಿಕ್ ಹೊಡೆದ್ರು. ಟೈಗರ್ ಪ್ರಭಾಕರ್ ಒಳಗಡೆ ಬಂದರು. ಏನು ಹೇಳಿದರು? ನಿಮ್ಮನ್ನೆಲ್ಲ ನೋಡ್ತಾ ಇದ್ರಿ, ಎಷ್ಟೊಂದು ಸಂತೋಷ ಆಗ್ತದೆ, ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಲಿ, ಗಾಡ್ ಬ್ಲೆಸ್ ಯು ಅನ್ನುತ್ತಾ ಈ ಟೈಗರ್ ಪ್ರಭಾಕರ್ನ ಅನಂತ ಕೋಟಿ ನಮನಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ನಾನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ನನಗೆ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿದ್ದಕ್ಕೆ ಹೃದಯಪೂರ್ವಕ ನಮನಗಳು, ವಂದನೆಗಳನ್ನು ಹೇಳ್ತಾ ಮತ್ತೆ ಅದ್ಭುತವಂತ ಗೀತೆಗಳನ್ನು ಮುಖಾಂತರ ರಂಜಿಸಲಿದ್ದಾರೆ. ಹಾಗೇನೆ ನೋಡ್ರಿ, ಹೇಗೆ ಟೈಮ್ ಹೋಯ್ತು ಗೊತ್ತಿಲ್ಲ. ಟೈಮ್ ಹೇಗೋಯ್ತು? ನಗೋದು, ನಗಿಸೋದು, ಹಾಡುಗಳು. ಡಿ ಬಾಸ್ ಅವರ ಎಲ್ಲ ಅಭಿಮಾನಿಗಳು ಎಷ್ಟು ಜನ ಕೈತ್ರಿ? ಅನಾಥ ಅದಾರ. ಡಿ ಬಾಸ್ ಅವರ ಹಾಡು ಈಗ